ಹೊರಗಡೆ ಸೈಡಿಗೆ ಹಚ್ಚಿ ಇಲ್ಲ ಇಲ್ಲ ಸಿದ್ದಾಪುರ ಕೃಷಿ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಆಯ್ದ ಫಲಾನುಭವಿಗಳಾಗಿರ್ತಕ್ಕಂಥ ಈ ಒಂದು ಪವರ್ ಟಿಲ್ಲರನ್ನು ಸುಮಾರು 11 ಜನರಿಗೆ ಇವತ್ತು ನಾವು ಹಸ್ತಾಂತರ ನಾವು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು. ಕೃಷಿಗೆ ಹೆಚ್ಚಿನ ಒತ್ತನ್ನು ಆದ್ಯತೆ ಕೊಟ್ಟಾಗ ಈ ನಾಡಿನ ಅನ್ನದಾತ ಸರಿಯಾಗಿ ಸುಖವಾಗಿದ್ದಾಗ ಅವನ ಕೃಷಿ ಜಮೀನಿನಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ನೀರಾವರಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಸೌಲಭ್ಯ ಇರ್ಬೋದು, ಇಂಥ ಕೃಷಿ ಉಪಕರಣಗಳಿರ್ಬೋದು, ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ ಇರ್ಬೋದು, ಕೀಟನಾಶಕ ಇರ್ಬೋದು, ಬೀಜಗಳಿರ್ಬೋದು, ಹೀಗೆ ಎಲ್ಲ ರೀತಿಯ ವ್ಯವಸ್ಥೆ ಇವತ್ತು ನಮ್ಮ ಘನ ಸರ್ಕಾರ ಮಾಡಿರುವಂಥದ್ದು. ಅದರ ಉಪಯೋಗವನ್ನು ಈ ಭಾಗದ ಜನ ಎಲ್ಲರೂ ಸೇರಿ ಎಲ್ಲರೂ ಅದನ್ನು ಪಡ್ಕೊಂಡಾಗ ಉತ್ತಮವಾಗಿ ಕೃಷಿಯನ್ನು ಪಡೆಯೋಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂಥದ್ದಲ್ಲ. ಈ ಹಿಂದೂ ಕೂಡ ಹಲವಾರು ಟಿಲ್ಲರನ್ನು ನಾವು ಕೊಟ್ಟಿಲ್ಲ. ಆದರೆ ಯಾಕೆ ಈ ವರ್ಷ ಬಿಸಿಲು ಬರ್ತಾಯಿತ್ತು. ಈ ಟೈಮಲ್ಲಿ ನಾವು ಜುಲೈ ಟೈಮಲ್ಲಿ ಬಿಸಿಲಲ್ಲಿ ಇವತ್ತು ನಾವು ಟಿಲ್ಲರನ್ನು ಕೊಡ್ತಕ್ಕಂಥ ಹಸ್ತಾಂತರ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಅದೇನೋ ಗೊತ್ತಿಲ್ಲ, ಈ ವರ್ಷ ಯಾಕೋ ಮಳೆ ರಾಯ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾರೆ, ಇನ್ನೂ ಗೊತ್ತಿಲ್ಲ. ಒಂದು 4 ದಿನ ಬಂತು, ಈ ಮಳೆ ಕಡಿಮೆ ಆಗ್ತಿದೆ. ಹೋದ ವರ್ಷ ಈ ಟೈಮಿಗೆ ಸಾಕಷ್ಟು ಮಳೆಯಾಗಿ ಕೆರೆ ಕಟ್ಟೆಯೆಲ್ಲ ತುಂಬಿ ದೊಡ್ಡ ಕೂಡ ಬಂದಿತ್ತು. ಆದರೆ ಇವತ್ತು ಇಡೀ ರಾಜ್ಯದಲ್ಲೂ ಕೂಡ ಮಳೆಯ ವಾತಾವರಣ ಕಡಿಮೆ ಇರುವಂತಹದ್ದು. ಅದೇನೇ ಇರಲಿ, ಒಂದು ಕಡೆ ಬರಗಾಲ ಬರುತ್ತೆ ಅನ್ನುವಂಥ ಚಿಂತನೆ ನಮ್ಮ ರೈತರಲ್ಲಿ ಇವತ್ತು ಕಾಣ್ತಾ ಇದೆ. ಅದು ಆಗಬಾರ್ದು.
ಮಳೆ ಬರುವ ನಿರೀಕ್ಷೆಯಲ್ಲಿ ನಾವೆಲ್ಲೂ ಕೂಡ ಇದ್ದೀವಿ ನಾವು. ಆದರೆ ರೈತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಬಯಸ್ತೀವಿ. ನಾವು ಏನೇ ಮಾಡಿದ್ರು ಕೂಡ ಇರ್ತಕ್ಕಂಥ ನೀರಲ್ಲಿ ಸ್ವಲ್ಪ ಮಿತವಾಗಿ ನೀರನ್ನು ಬಳಕೆ ಮಾಡೋದ್ರ ಮುಖಾಂತರ ಆ ನೀರಿನ ಬಳಕೆ ಎಷ್ಟು ಕೃಷಿಗೆ ಸಾಧ್ಯ ಆಗಬಹುದು ಅನ್ನೋಂಥದ್ದನ್ನು ತಾವು ಗಮನಿಸಿ ಯೋಚನೆ ಮಾಡಿ ಅಂಥ ಕೃಷಿಯನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋಂಥದ್ದು ನಮ್ಮೆಲ್ಲರ ಅನಿಸಿಕೆ ಕೂಡ ಹೌದು. ಅದ್ರ ಜೊತೆಯಲ್ಲಿ ಈಗಾಗಲೇ ಸರ್ಕಾರವು ಕೂಡ ಒಂದು ವಿನಂತಿಯನ್ನು ರಾಜ್ಯದ ಜನತೆಗೆ ಮಾಡಿದೆ. ನೀರನ್ನು ಸ್ವಲ್ಪ ಮಿತಿಯಾಗಿ ಬೆಳೆಸುವಂಥದ್ದು ಮತ್ತು ವಿದ್ಯುತ್ತನ್ನು ಕೂಡ ಕಡಿಮೆಯಾಗಿ ಬಳಸಿ ಅನ್ನುವಂಥದ್ದು. ಹೀಗೆ ನಾವು ಎಲ್ಲ ಹಂತದಲ್ಲಿ ಕೂಡ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವಿದ್ಯುತ್ ಇರ್ಬೋದು, ನೀರನ್ನಿರ್ಬೋದು ಎಲ್ಲವನ್ನು ಕೂಡ ಸ್ವಲ್ಪ ಮಿತಿಯಾಗಿ ಬಳಸಿದಾಗ ಈ ಬರಗಾಲ ಬಂದಿಲ್ಲ, ಬರ್ಕೊಡೋದು ಎಲ್ಲೇ ಮಳೆ ಕಡಿಮೆ ಆದರೂ ಕೂಡ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ನಾವು ಅದಕ್ಕೆ ಸಜ್ಜಾಗಿರೋಣ. ಅದಕ್ಕೆ ಭಗವಂತನು ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಮಳೆಯೂ ಕೂಡ ಹೆಚ್ಚು ಮಳೆ ಸುರಿಯೋದ್ರ ಮುಖಾಂತರ ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಸಮೃದ್ಧಿ ಕೃಷಿ ಬೆಳೆಯೋದಕ್ಕೆ ಅವಕಾಶ ಆಗಲಿ ಅನ್ನೋಂಥ ಮಾತನ್ನು ಹೇಳ್ತಾ ಬಯಸ್ತೀನಿ. ನಾನು ಇವತ್ತೇನು ಟಿಲ್ಲರ್ನ ಪಡೆದಿರ್ತಕ್ಕಂಥ ಸ್ನೇಹಿತರೆಲ್ಲರೂ ಕೂಡ ಅಷ್ಟೇ ಏನು ಬಿಡಿ ಸರ್ಕಾರದಿಂದ ಕೊಟ್ಟಿದ್ವಿ, ನಾವು ಸ್ವಲ್ಪ ಕೊಟ್ಟಿದ್ವಿ ಅನ್ನೋಂಥದ್ದು ಇರಬಾರ್ದು. ಈ ಸರ್ಕಾರದಿಂದ ಪಡೆದಿರ್ತಕ್ಕಂಥ ಟಿಲ್ಲರನ್ನು ತಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಸಫಲತೆ ಮಾಡ್ಕೊಳ್ತಾರೆ. ತಮ್ಮ ಕೃಷಿಗೆ ಇರ್ಬೋದು, ತಮ್ಮ ಸ್ನೇಹಿತರ ಕೃಷಿಗೆ ಇರ್ಬೋದು, ಅದು ಬಳಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈಗ ಒಂದು ಮಾತನ್ನು ಹೇಳಿ ನಮ್ಮ ತಾಲೂಕನ್ನು ಬಿಟ್ಟು ಆಚೆ ಹೋದಾಗ ಅದನ್ನು ಈಗಾಗಲೇ ಸರ್ಕಾರ ಅದಕ್ಕೊಂದು GPS ಅನ್ನು ಅಳವಡಿಸಿರುವಂಥದ್ದು. ಎಲ್ಲೇ ಸಂಚರಿಸಿದರೂ ಕೂಡ ತಾಲೂಕಿನ ಆಚೆ ಹೋದಾಗ ಅದು ಮಾಹಿತಿ ಸರ್ಕಾರಕ್ಕೆ ಬರುತ್ತೆ ಅನ್ನುವಂಥದ್ದು. ಆ ರೀತಿ ಯಾರೂ ಉಪಯೋಗ ಮಾಡಲ್ಲ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತೇನು ತಾವು ಹಸ್ತಾಂತರ ಮಾಡ್ಕೊಂಡಿರ್ತಕ್ಕಂಥ ಟಿಲ್ಲರನ್ನು ಸರಿಯಾದ ರೀತಿಯಲ್ಲಿ ತಮ್ಮ ಕೃಷಿಗೆ ಬಳಸಿಕೊಳ್ಳೋದ್ರ ಮುಖಾಂತರ ತಮ್ಮ ಕೃಷಿ ಹೆಚ್ಚೆಚ್ಚು ಆಹಾರ ಧಾನ್ಯವನ್ನು ಬೆಳೀತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅನ್ನೋದು ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ KG ನಾಗರಾಜ್ ಮತ್ತು ಕೃಷಿ ಅಧ್ಯಕ್ಷರಾಗಿರ್ತಕ್ಕಂಥ